ನಮಸ್ಕಾರ ಆತ್ಮೀಯರೇ, ಅಮ್ಮನ ಧ್ವನಿಗೆ ಸ್ವಾಗತ. ಇಂದಿನ ಕತೆ ಕೇವಲ ಒಂದು ಪುರಾಣವಲ್ಲ, ಅದು ಶಕ್ತಿಯನ್ನು ದುರುಪಯೋಗ ಪಡಿಸಿಕೊಂಡರೆ ಏನಾಗುತ್ತದೆ ಎಂಬುದಕ್ಕೆ ಜಗತ್ತಿಗೆ ನೀಡಿದ ಎಚ್ಚರಿಕೆ. ಈ ಕಥೆಯು ಲೋಕವನ್ನು ರಕ್ಷಿಸಲು ತ್ರಿಮೂರ್ತಿಗಳಲ್ಲಿ ಒಬ್ಬರಾದ ಭಗವಾನ್ ವಿಷ್ಣುವು ಎಷ್ಟು ಮಾಯಾವಿಯಾಗಬಹುದು ಮತ್ತು ಮಹಾದೇವ ಶಿವನಿಗೆ ಒದಗಿದಂತಹ ಅನಿರೀಕ್ಷಿತ ಆಪತ್ತುಗಳನ್ನು ಹೇಗೆ ಎದುರಿಸಲಾಯಿತು ಎಂಬುದರ ಬಗ್ಗೆ ಇದೆ. ಬನ್ನಿ, ಪ್ರಾಚೀನತೆಯ ಪರದೆಯನ್ನು ಸರಿಸಿ ಭಸ್ಮಾಸುರನ ಭೀಕರ ತಪಸ್ಸು ಮತ್ತು ಮೋಹಿನಿಯ ಮಾಯಾಜಾಲದ ಅದ್ಭುತ ಕಥೆಯನ್ನು ಕೇಳೋಣ. ಪ್ರಾಚೀನ ಯುಗ. ಆ ಸಮಯದಲ್ಲಿ ಭಸ್ಮಾಸುರನೆಂಬ ಅತೀ ಶಕ್ತಿಶಾಲಿ ಅಸುರನ ಅಬ್ಬರವಿತ್ತು. ಆತನ ಹೆಸರು ಕೇಳಿದರೆ ದೇವಲೋಕದಲ್ಲಿ ನಡುಕ ಹುಟ್ಟುತ್ತಿತ್ತು. ತನ್ನಲ್ಲಿರುವ ಆಳವಾದ ಸೇಡಿನ ಕಿಚ್ಚನ್ನು ತೀರಿಸಿಕೊಳ್ಳಲು ಆತನು ತ್ರಿಲೋಕ ವಂದಿತನಾದ ಪರಮೇಶ್ವರನನ್ನು ಕುರಿತು ಘೋರ ತಪಸ್ಸನ್ನು ಮಾಡಲು ನಿರ್ಧರಿಸಿದ. ಮಳೆ, ಗಾಳಿ, ಉರಿ, ಬಿಸಿಲು ಯಾವುದನ್ನೂ ಲೆಕ್ಕಿಸದೆ ಆ ಅಸುರನು ತನ್ನ ಮನಸ್ಸಿನ ಗುರಿಯಿಂದ ಕಿಂಚಿತ್ತೂ ಕದಲದೆ ಸಾವಿರಾರು ವರ್ಷಗಳ ಕಾಲ ಅಚಲ ಭಕ್ತಿ ಮತ್ತು ದೃಢ ಸಂಕಲ್ಪದಿಂದ ಧ್ಯಾನಮಗ್ನನಾದ. ಆತನ ದೇಹವು ಕಠೋರ ತಪಸ್ಸಿನಿಂದ ಕ್ಷೀಣಿಸುತ್ತಾ ಬಂದರೂ ಆತನ ಮನಸ್ಸಿನ ದುರಾಸೆ ಮಾತ್ರ ಬೆಳೆಯುತ್ತಿತ್ತು. ಅಂತಿಮವಾಗಿ ಭಕ್ತರ ಕರೆಗೆ ಸದಾ ಓಗೊಡುವ ಕರುಣಾಳು ಕೈಲಾಸವಾಸಿ ಶಿವನ ಮನಸ್ಸು ಕರಗಿತು. ದೇವತೆಗಳೆಲ್ಲರೂ ಆಶ್ಚರ್ಯದಿಂದ ನೋಡುತ್ತಿರುವಾಗ ಪರಮೇಶ್ವರನು ಭಸ್ಮಾಸುರನ ಮುಂದೆ ಪ್ರತ್ಯಕ್ಷನಾದ. ಆತನ ದಿವ್ಯ ತೇಜಸ್ಸಿಗೆ ಆ ಪ್ರದೇಶವೇ ಬೆಳಗಿ ಹೋಯಿತು. ವತ್ಸ, ನಿನ್ನ ಈ ಕಠೋರ ತಪಸ್ಸಿಗೆ ನಾನು ಮೆಚ್ಚಿದ್ದೇನೆ. ನಿನಗೆ ಬೇಕಾದ ವರವನ್ನು ಬೇಡಿಕೋ ಎಂದು ಶಿವನು ಮಂದಹಾಸದಿಂದ ನುಡಿದ. ಆಗ ಭಸ್ಮಾಸುರನು ತನ್ನ ನಿಜವಾದ ದುರುದ್ದೇಶವನ್ನು ಚಾತುರ್ಯದಿಂದ ಮರೆಮಾಚಿ ವಿನೀತನಂತೆ ನಟಿಸಿದ. ಕೈ ಮುಗಿದು, ಓ ಮಹಾದೇವ, ನನಗೆ ಒಂದು ವಿಶಿಷ್ಟವಾದ ಶಕ್ತಿ ಬೇಕು. ನಾನು ಯಾರ ತಲೆಯ ಮೇಲೆ ಕೈ ಇಡುತ್ತೇನೆಯೋ ಅವರು ತಕ್ಷಣವೇ ಬೆಂಕಿಯ ಜ್ವಾಲೆಯಲ್ಲಿ ಭಸ್ಮವಾಗಿ ಹೋಗಬೇಕು. ಇದು ನನಗೆ ಬೇಕಿರುವ ಏಕೈಕ ಮತ್ತು ದೊಡ್ಡ ವರ ಎಂದು ಕೇಳಿದ. ಪ್ರಕೃತಿಯ ನಿಯಮಗಳನ್ನೇ ಬದಲಿಸಬಲ್ಲ ಈ ವರವನ್ನು ಕೇಳಿದಾಗ ಶಿವನು ಒಂದು ಕ್ಷಣ ಯೋಚಿಸಿದ. ಆದರೆ ಒಮ್ಮೆ ಕೊಟ್ಟ ಮಾತಿನಂತೆ ಶಿವನು ಆತನ ದುಷ್ಟ ಚಿಂತನೆಯನ್ನು ಅರಿತರೂ ಅರಿಯದವನಂತೆ ಕರುಣೆಯಿಂದ ತಥಾಸ್ತು ಎಂದು ವರವನ್ನು ದಯಪಾಲಿಸಿ ಅಂತರ್ಧಾನನಾದ. ಶಿವನ ವರವು ಸಿಕ್ಕಿದ ಕ್ಷಣ ಭಸ್ಮಾಸುರನಿಗೆ ಅಹಂಕಾರದ ಅಮಲು ತಲೆಗೇರಿತು. ಆತನ ದುಷ್ಟತನವು ಮಿತಿಮೀರಿತು. ಇಡೀ ತ್ರಿಲೋಕದಲ್ಲಿ, ಭೂಮಿ, ಸ್ವರ್ಗ ಮತ್ತು ಪಾತಾಳದಲ್ಲಿ ತನ್ನನ್ನು ಮೀರಿಸುವವರೇ ಇಲ್ಲವೆಂದು ಬೀಗಿದ. ಮೊದಲು ದೇವತೆಗಳನ್ನು ಭಸ್ಮ ಮಾಡಲು ಹೊರಟ. ಆದರೆ ಆತನಿಗೆ ಒಂದು ಅತಿ ಮುಖ್ಯವಾದ ಅನುಮಾನವು ಕಾಡಿತು. ತಾನು ಪಡೆದ ಈ ಶಕ್ತಿಯು ವರವನ್ನು ದಯಪಾಲಿಸಿದ ಪರಮೇಶ್ವರನಿಗೂ ಅನ್ವಯಿಸುತ್ತದೆಯೇ ಇಲ್ಲವೇ ಎಂದು ಪರೀಕ್ಷಿಸುವುದಕ್ಕೆ ಆತನ ದುಷ್ಟಬುದ್ಧಿಯು ಪ್ರೇರೇಪಿಸಿತು. ಆ ದುರುಳ ಅಸುರನು ಆ ವರವನ್ನು ಕೊಟ್ಟ ಶಿವನ ತಲೆಯ ಮೇಲೆಯೇ ಪ್ರಯೋಗಿಸಲು ನಿರ್ಧರಿಸಿದ. ತನ್ನದೇ ಭಕ್ತನ ಈ ಭಯಂಕರ ದುಷ್ಟತನವನ್ನು ಕಂಡು ಮಹಾದೇವನಿಗೆ ಆಶ್ಚರ್ಯ ಮತ್ತು ಕೋಪ ಬಂದರೂ ಕೊಟ್ಟ ಮಾತಿನಂತೆ ಆತನು ತನ್ನ ಶಕ್ತಿಯನ್ನು ಪರೀಕ್ಷೆಗೆ ಒಡ್ಡಲು ಬಯಸಲಿಲ್ಲ. ತಕ್ಷಣವೇ ಜಗತ್ತಿನ ಸ್ವಾಮಿಯೇ ಭಸ್ಮಾಸುರನಿಂದ ತಪ್ಪಿಸಿಕೊಂಡು ಓಡಲು ಪ್ರಾರಂಭಿಸಿದ. ಭಸ್ಮಾಸುರನು ತನ್ನ ಹೊಸ ವರದ ಶಕ್ತಿಯ ಅಹಂಕಾರದಿಂದ ಶಿವನನ್ನು ಬೆನ್ನಟ್ಟಿದ. ಶಿವನು ವೈಕುಂಠದ ಕಡೆಗೆ ಓಡಿದ. ಅಲ್ಲಿ ಆತನು ಲೋಕಪಾಲಕನಾದ ವಿಷ್ಣುವಿಗೆ ಈ ಘಟನೆಯನ್ನು ತಿಳಿಸಿದನು. ಶಿವನ ಕಷ್ಟವನ್ನು ಅರಿತ ವಿಷ್ಣುವು ತಕ್ಷಣವೇ ಒಂದು ದಿವ್ಯ ಯೋಜನೆ ರೂಪಿಸಿದ. ಕೇವಲ ಶಕ್ತಿಯಿಂದ ಗೆಲ್ಲಲಾಗದ ಈ ಸನ್ನಿವೇಶವನ್ನು ಮೋಹ ಮತ್ತು ಮಾಯೆಯಿಂದ ಎದುರಿಸಲು ನಿರ್ಧರಿಸಿದ. ಆತನು ತನ್ನ ಮೋಹಕ ಶಕ್ತಿಯನ್ನು ಉಪಯೋಗಿಸಿ ತ್ರಿಲೋಕದಲ್ಲೇ ಅತ್ಯಂತ ಸುಂದರವಾದ ರೂಪವನ್ನು ತಾಳಿದ. ಆ ರೂಪವೇ ಜಗನ್ಮೋಹಿನಿ. ಮೋಹಿನಿಯ ರೂಪವು ಕಣ್ಣು ಕುಕ್ಕುವಂತಿತ್ತು. ಆಕರ್ಷಕವಾದ ಕಣ್ಣುಗಳು, ಮೃದುವಾದ ನಗು ಮತ್ತು ನರ್ತನ ಮಾಡುವ ಆಕೆಯ ಸೊಂಟದ ಲಾಸ್ಯಕ್ಕೆ ಸ್ವತಃ ದೇವಾನುದೇವತೆಗಳು ಮಾರು ಹೋಗುವಂತಿದ್ದರು. ಶಿವನನ್ನು ಹಿಂಬಾಲಿಸುತ್ತಿದ್ದ ಭಸ್ಮಾಸುರನ ಎದುರಿಗೆ ಈ ದಿವ್ಯ ಸುಂದರಿ ಮೋಹಿನಿಯು ಮಧುರವಾದ ನೃತ್ಯವಾಡಲು ಆರಂಭಿಸಿದಳು. ಮೋಹಿನಿಯ ಅಲೌಕಿಕ ಸೌಂದರ್ಯಕ್ಕೆ ಮೈಮರೆತ ಭಸ್ಮಾಸುರನು ತಾನು ಶಿವನನ್ನು ಹಿಂಬಾಲಿಸುತ್ತಿದ್ದ ವಿಷಯವನ್ನೇ ಸಂಪೂರ್ಣವಾಗಿ ಮರೆತುಬಿಟ್ಟ. ಆತನಿಗೆ ಮೋಹಿನಿಯ ಸೌಂದರ್ಯವು ಇಡೀ ಜಗತ್ತಿಗಿಂತಲೂ ಮಹತ್ವದ್ದಾಗಿ ತೋರಿತು. ಆತನು ಕಾಮ ಮತ್ತು ಮೋಹದ ಬಲೆಗೆ ಸಿಲುಕಿ, ಓ ಸುಂದರಿ, ನೀನು ಯಾರು? ನಿನ್ನ ಈ ನೃತ್ಯವು ನನ್ನ ಮನಸ್ಸನ್ನು ಸೆರೆ ಹಿಡಿದಿದೆ. ನೀನು ನನ್ನವಳಾಗುವೆಯಾ ಎಂದು ಪ್ರಶ್ನಿಸಿದ.
ಮೋಹಿನಿಯು ನವಿರಾದ ನಗೆಯೊಂದಿಗೆ, ನಾನು ಮೋಹಿನಿ. ನಾನು ನೃತ್ಯವನ್ನು ಮಾತ್ರ ಇಷ್ಟಪಡುವವಳು. ನೀನು ನನ್ನೊಂದಿಗೆ ವಿವಾಹವಾಗಬೇಕಾದರೆ ನನ್ನದೊಂದು ಸರಳ ಷರತ್ತು. ನಾನು ಹೇಗೆ ನೃತ್ಯ ಮಾಡುತ್ತೇನೆಯೋ ಹಾಗೆಯೇ ನೀನು ನನ್ನೊಂದಿಗೆ ಪ್ರತಿಯೊಂದು ಹೆಜ್ಜೆಯನ್ನು ಅನುಸರಿಸಿ ನೃತ್ಯ ಮಾಡಬೇಕು. ಒಂದು ಹೆಜ್ಜೆ ತಪ್ಪಿದರೂ ನಾನು ನಿನ್ನವಳಾಗುವುದಿಲ್ಲ ಎಂದು ಹೇಳಿದಳು. ಭಸ್ಮಾಸುರನು ಯಾವ ಯೋಚನೆಯೂ ಇಲ್ಲದೆ ಒಪ್ಪಿದ. ನಂತರ ಮೋಹಿನಿಯು ಒಂದು ಆಕರ್ಷಕ ಮತ್ತು ನಾಟ್ಯದ ಪರಾಕಾಷ್ಠೆಯನ್ನು ತಲುಪಿಸುವಂತಹ ನೃತ್ಯವನ್ನು ಪ್ರಾರಂಭಿಸಿದಳು. ಆ ನೃತ್ಯದ ಪ್ರತಿ ಹೆಜ್ಜೆಯಲ್ಲೂ ಒಂದು ದೈವಿಕ ಮೋಡಿ ಮತ್ತು ತೀವ್ರತೆ ಇತ್ತು. ಭಸ್ಮಾಸುರನು ಆಕೆಯ ಪ್ರತಿಯೊಂದು ಹೆಜ್ಜೆಯನ್ನು ಅನುಸರಿಸುತ್ತಾ ಆಕೆಯ ಸೌಂದರ್ಯದಲ್ಲಿ ಮತ್ತು ನರ್ತನದ ಸುಳಿಯಲ್ಲಿ ಸಂಪೂರ್ಣವಾಗಿ ಲೀನವಾದನು. ನೃತ್ಯದ ಪರವಶತೆಯಲ್ಲಿ ಮೋಹಿನಿಯು ಒಂದು ನಿರ್ಣಾಯಕ ಭಂಗಿಗೆ ಬಂದಳು. ಆ ಅಂತಿಮ ಭಂಗಿಯಲ್ಲಿ ಅವಳು ನಮ್ರತೆಯಿಂದ ತನ್ನ ಬಲಗೈಯನ್ನು ತನ್ನದೇ ತಲೆಯ ಮೇಲೆ ಇರಿಸಿ ಒಂದು ನಮಸ್ಕಾರದ ಮುದ್ರೆಯನ್ನು ತೋರಿಸಿದಳು. ಪ್ರೀತಿ ಮತ್ತು ಮೋಹದಲ್ಲಿ ಕುರುಡಾಗಿದ್ದ ಭಸ್ಮಾಸುರನು ಮೋಹಿನಿಯ ಆಜ್ಞೆಯನ್ನು ಅನುಸರಿಸುವ ಆತುರದಲ್ಲಿ ತಾನು ಪಡೆದ ಭೀಕರ ವರವನ್ನು ಸಂಪೂರ್ಣವಾಗಿ ಮರೆತು ಯಾವುದೇ ಮುಂದಾಲೋಚನೆ ಇಲ್ಲದೆ ತನ್ನ ಬಲಗೈಯನ್ನು ತನ್ನದೇ ತಲೆಯ ಮೇಲೆ ಇರಿಸಿದ. ಅವನು ಹಾಗೆ ಮಾಡಿದ ಕ್ಷಣವೇ ಘೋರ ತಪಸ್ಸು ಮತ್ತು ಶಿವನ ವರದಿಂದ ಪಡೆದ ಶಕ್ತಿಯು ಆತನ ಮೇಲೆಯೇ ತಿರುಗಿಬಿತ್ತು. ಆತನ ಇಡೀ ದೇಹವು ಅಗ್ನಿಯ ಜ್ವಾಲೆಯಿಂದ ಆವೃತವಾಗಿ ಭಸ್ಮಾಸುರನು ಒಂದು ಕ್ಷಣಾರ್ಧದಲ್ಲಿ ನೆಲದ ಮೇಲೆ ಬಿದ್ದು ಭಸ್ಮವಾದನು. ಹೀಗೆ ಲೋಕಪಾಲಕ ವಿಷ್ಣುವು ತನ್ನ ದಿವ್ಯವಾದ ಮೋಹಿನಿ ರೂಪದ ವಿಸ್ಮಯವನ್ನು ಬಳಸಿ ಶಿವನನ್ನು ಕಾಪಾಡಿದನು ಮತ್ತು ತ್ರಿಲೋಕಕ್ಕೆ ಮತ್ತೆ ಶಾಂತಿ ಹಾಗೂ ನೆಮ್ಮದಿಯನ್ನು ತಂದನು. ಈ ಅದ್ಭುತ ಕಥೆಯು ನಮಗೆ ಒಂದು ಸ್ಪಷ್ಟವಾದ ಪಾಠವನ್ನು ಕಲಿಸುತ್ತದೆ. ಯಾವುದೇ ಶಕ್ತಿಯಾಗಲಿ, ಅಧಿಕಾರವಾಗಲಿ, ಸಂಪತ್ತಾಗಲಿ ಅವುಗಳನ್ನು ದುರುದ್ದೇಶದಿಂದ ಅಥವಾ ಅಹಂಕಾರದಿಂದ ಬಳಸಿದರೆ ಅಂತಿಮವಾಗಿ ಆ ಶಕ್ತಿಯೇ ನಮ್ಮ ನಾಶಕ್ಕೆ ಕಾರಣವಾಗುತ್ತದೆ. ಭಸ್ಮಾಸುರನು ವರವನ್ನು ಪಡೆದಾಗ ಅದನ್ನು ಲೋಕ ಕಲ್ಯಾಣಕ್ಕೆ ಬಳಸಲಿಲ್ಲ, ಬದಲಾಗಿ ಅಹಂಕಾರ ಮತ್ತು ಸೇಡಿಗೆ ಬಳಸಿದ. ಆತನ ಸ್ವಾರ್ಥ ಮತ್ತು ದುಷ್ಟ ಬುದ್ಧಿಯೇ ಆತನ ನಾಶಕ್ಕೆ ಕಾರಣವಾಯಿತು. ಇದು ಸ್ವನಾಶಕ್ಕೆ ತಾನೇ ನಾಂದಿ ಹಾಡುವುದು ಎಂಬ ಮಾತಿಗೆ ಉತ್ತಮ ಉದಾಹರಣೆ. ಜ್ಞಾನ ಮತ್ತು ಶಕ್ತಿ ಸದಾ ವಿನಮ್ರತೆಯೊಂದಿಗೆ ಇರಬೇಕು. ನಿಮ್ಮ ಜೀವನದಲ್ಲಿ ಈ ಕಥೆಯ ನೀತಿಯನ್ನು ಸದಾ ನೆನಪಿಟ್ಟುಕೊಳ್ಳಿ. ನಮಗೆ ಸಿಗುವ ಪ್ರತಿ ಅವಕಾಶವನ್ನು ಸದ್ಬಳಕೆ ಮಾಡೋಣ. ಮುಂದಿನ ರೋಚಕ ಕಥೆಯೊಂದಿಗೆ ಮತ್ತೆ ಸಿಗೋಣ. ಈ ಕತೆ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ನಿಮ್ಮ ಪ್ರೀತಿ ಪಾತ್ರರೊಂದಿಗೆ ಹಂಚಿಕೊಳ್ಳಿ ಮತ್ತು ಇನ್ನಷ್ಟು ಇಂತಹ ಮಹತ್ವದ ಕಥೆಗಳಿಗಾಗಿ ನಮ್ಮ ಚಾನಲ್ ಅಮ್ಮನ ಧ್ವನಿಗೆ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ. ವಂದನೆಗಳು.